ಬದುಕು ಜಟಕ ಪತ್ರಕರ್ತರಾಗಿ ಹೇಗೆ ಈ ಪ್ರಾದೇಶಿಕ ಭಾಷೆಗೆ ತೊಂದರೆ ಉಂಟಾಗ್ತಾ ಇದೆ, ಇನ್ನು ಮುಂದೆ ಭವಿಷ್ಯದಲ್ಲಿ ಆ ತೊಂದರೆ ಆಗೇ ಆಗುತ್ತೆ ಅನ್ನೋ ವಿಚಾರವನ್ನ ನೀವು ಹೇಳಿದ್ರಲ್ಲ, ಆ ರಿಯಾಲಿಟಿ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಈ ಎಲ್ಲ ವ್ಯವಸ್ಥೆಗಳು ನಮ್ಮ ಸುತ್ತರಿದಿರ್ಬೇಕಾದ್ರೆ ನಾವು ಕೆಲವರ ಜನರ ಪ್ರಶ್ನೆಯನ್ನಿಟ್ಟುಕೊಂಡು ತುಂಬಾ ಬೃಹತ್ತಾದ ಪ್ರೇಕ್ಷಕರ ಅವಕಾಶವನ್ನ ನಿರಾಕರಿಸೋದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಅಂತ ನಾನು ಹೇಳ್ತೀನಿ. ಪ್ರಪಂಚದಲ್ಲಿರೋದೆಲ್ಲ ನಾವೇ ಮಾಡೋಣ ಅನ್ನೋದು ತಪ್ಪು. ಪ್ರಪಂಚದಲ್ಲಿ ಏನು ಚೆನ್ನಾಗಿರೋದು ಸಿಗುತ್ತೋ ತಗೊಳ್ಳೋಣ, ಅದನ್ನ ನಮ್ಮ ಭಾಷೆನಲ್ಲಿ ನಮ್ಮ ಜನರಿಗೆ ಕೊಡೋಣ ಅಂತ. ಸೊ ಹಾಗಾಗಿ ಅವತಾರನ ತಗೊಂಡು ಡಬ್ ಮಾಡಿ ಹಳ್ಳಿಗಾಡಿನ ಮಕ್ಕಳಿಗೆ ಕೊಟ್ರೆ ಅವ್ರ ಅಂತ ಒಳ್ಳೆ ಚಿತ್ರ ನೋಡೋ ಅವಕಾಶ ಸಿಗುತ್ತೆ. ಇವತ್ತು ಅಂತ ಅವಕಾಶ ಯಾಕಿಲ್ಲ ಅವ್ರಿಗೆ? ಏನ್ ನಿಮ್ ವಿರೋಧ ಏನು ಅದಕ್ಕೆ ಕುಮಾರ್ ಅವ್ರೆ? ಅವತಾರನ ಕನ್ನಡದಲ್ಲಿ ಕನ್ನಡೀಕರಣ ಮಾಡೋದ್ರಲ್ಲಿ ಏನು? ಕನ್ನಡಕ್ಕೆ ಹೇಗೂ ನಮ್ಗೆ ಆತರ ಚಿತ್ರ ಕನ್ನಡ ಅಲ್ಲ, ಭಾರತದ ಯಾವುದೇ ಭಾಷೆ ಅಲ್ವಾ, ಅಥವಾ ವಿಶ್ವದ ಯಾವುದೇ ಭಾಷೆ, ಇಂಗ್ಲಿಷ್ ಅಲ್ಲದೆ ಹಾಲಿವುಡ್ ಅಲ್ಲದೆ ಯಾವ ಭಾಷೆಯಲ್ಲೂ ಅಥವಾ ಇನ್ಯಾವ ಉದ್ಯಮನ ಇದನ್ನ ತಯಾರಿಸೋಕ್ ಸಾಧ್ಯ ಇಲ್ಲ. ಬಂಡವಾಳ ಪ್ಲೀಸ್ ಸರ್, ಇವತ್ತಿನ ನಮ್ಮ ಎಲ್ಲಾ ಕಡೆನೂ ನಿಮ್ಗೆ ಇವತ್ತು ಇಂಗ್ಲಿಷ್ ತಿಳ್ಕೊಂಡಿದ್ದಾರೆ. ಎಲ್ಲಿ ವರ್ಷಕ್ಕೆ ಎಷ್ಟು ಬರುತ್ತೆ ಅವತಾರ? 1 ಬರುತ್ತೆ, 2 ಬರುತ್ತೆ, ಪ್ರತಿ ವಾರ ಬರೋದಿಲ್ವಲ್ಲ ಸರ್? ಅದನ್ನ ಡಬ್ ಮಾಡಕ್ ಅವಕಾಶ ಕೊಡಿ ಅನ್ನೋದು ಒಂದು ಸರಿ ನಾವು ಅವಕಾಶ ಕೊಟ್ರೆ ಒಂದ್ ಇಟ್ಕೆನ ತೆಗೆದ್ರೆ ಎಲ್ಲ ತಪ್ಪ ಬಿದ್ದು ಇಲ್ಲಪ್ಪ ಇಲ್ಲ. ಒಂದು ಕೇಳಿ, ಯಾವುದೇ ರೀತಿ ಒಂದು ಚಾನೆಲ್ಗಳು ಆಗ್ಬೋದು. ಇವತ್ತಿಲ್ಲ, ನೀವು ಇವರೆಲ್ಲ ಕರೆದು ನಾವು ಮಾತಾಡ್ತೀವಿ, ನಮ್ಗೆ ಯಾರಿಗೂ ನಾಳೆ ಬೆಳಗ್ಗೆ ಇಲ್ಲಿ ಕೆಲಸನೇ ಇರೋದಿಲ್ಲ. ಒಂದು ತಿಳ್ಕೊಳ್ಳಿ, ಡಬ್ಬಿಂಗ್ ಅನ್ನೋದು ಬಂದರೆ ಕೆಲವು ಇದೆ, ನಮ್ಮಲ್ಲಿ ಬಹಳಷ್ಟು ಇದೆ. ನೀವು ಚಿಂತೆ ಮಾಡ್ದಂಗೆ ನಾವು ಚಿಂತೆ ಮಾಡ್ತಾ ಇದೀವಿ. ಇವತ್ತು ಪ್ರೇಕ್ಷಕರು ಕೇಳಿದ್ದಾರೆ, ಅವತಾರ ಅನ್ನೋದು ಸಿನಿಮಾ ಕೇಳಿದ್ರೆ ಟೈಟಾನ್ ನಂಗೆ ಕೇಳಿದ್ದಾರೆ. 10 ವರ್ಷಕ್ಕೆ ಒಂದು ಅವತಾರ ಬಂದಿದೆ, 15 ವರ್ಷಕ್ಕೊಂದು ಟೈಟಾನಿಕ್ ಬಂದಿದೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಒಂದು ಮಾತು ಏನಿದೆ ಅಂದ್ರೆ, ನಾನೊಬ್ಬ ಪ್ರೇಕ್ಷಕ, ನಾನು ಕಷ್ಟಪಟ್ಟು ದುಡ್ಡಿನಲ್ಲಿ ಹೋಗಿ ನಾನು ಸಿನಿಮಾ ನೋಡ್ತೀನಿ. ನನ್ನ ದುಡ್ಡು ನಾನು ಕೊಟ್ಟು ನೋಡುವಾಗ ನನಗೆ ಬೇಕಾದ ನನಗೇನು ಇಷ್ಟನೋ ಅದನ್ನ ನೋಡಬೇಡಿ ಅನ್ನಕ್ಕೆ ಯಾರಿಗೂ ಹಕ್ಕಿಲ್ಲ. ಅದು ಆಂಟಿ ಡೆಮೋಕ್ರೆಟಿಕ್ ಆಗುತ್ತೆ. ನಾನೊಬ್ಬ ಪ್ರೇಕ್ಷಕನಾಗಿ ಹೇಳೋದಾದ್ರೆ, ಈಗ ನನ್ನ ತಾಯಿಗೆ ಇಂಗ್ಲಿಷ್ ಬರ್ದೇ ಇರ್ಬೋದು, ನನ್ನ ತಾಯಿಗೆ ಇಂಗ್ಲಿಷ್ ಕಲಿಸಿ ಆಮೇಲೆ ಅಂತ ಚಿತ್ರಕ್ಕೆ ಕರ್ಕೊಂಡು ಹೋಗ್ಬೇಕಾ, ಅಥವಾ ಅದನ್ನ ನನ್ನ ಭಾಷೆಯಲ್ಲಿ ತಗೊಂಡು ನನ್ನ ತಾಯಿ ನಮ್ಮ ಅಜ್ಜಿ ಅದನ್ನ ನೋಡಿ ಖುಷಿ ಪಡ್ಬೇಕಾ? ನನ್ನ ತಾಯಿ ಅವ್ರ ಲೈಫ್ ನಲ್ಲೇ ಒಂದು 3D ಸಿನಿಮಾ ನೋಡಕ್ ಸಾಧ್ಯ ಇರಲಿಲ್ಲ. 20 ವರ್ಷದಿಂದ 3D ಬಂದಿದೆ ಕನ್ನಡದಲ್ಲಿ, ಸೂಪರ್ ನೋವಾ ಅಂತ ಮಕ್ಕಳ ಸಿನಿಮಾ, ನಮ್ಮ ಭೂಮಿ ಅಂತ ಪ್ರಭಾಕರ್ ಅವರ ಸಿನಿಮಾ ಬಂದಿದೆ, ಇವತ್ತೇನಲ್ಲ ಬಂದಿದೆ. ಇದು ಚಿತ್ರರಂಗದವ್ರು ಏನ್ ಹೇಳ್ತಾ ಇದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಅನ್ನೋ ಕಲಾವಿದರದ್ದು ಇದು ವಾದ. ಆದ್ರಿಂದ ಆ ದೃಷ್ಟಿಯಿಂದ ನೋಡೋದಾದ್ರೆ, ಇವಾಗ ಹಿಂದೆ PCOಗಳಿದ್ವು, ಎಲ್ಲ ಕಡೆ PCO ಇತ್ತು, ಎಲ್ಲರೂ ಪಬ್ಲಿಕ್ ಟೆಲಿಫೋನ್ಗಳು ಉಪಯೋಗಿಸ್ತಾ ಇದ್ರು. ಅದು ಆಮೇಲೆ ಮೊಬೈಲ್ ಬಂದ್ಬಿಡ್ತು, ಅದು ಮುಚ್ಚಾಕ್ಬಿಡ್ತಾರೆ ಅಂದ್ಬಿಟ್ಟು ಮೊಬೈಲೇ ಬರಬಾರ್ದು ಅನ್ನೋ ಧೋರಣೆ ಇಟ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ತಪ್ಪು. ಜೊತೆಗೆ ಇನ್ನೊಂದೇನಂದ್ರೆ, ರೀಸ್ಕಿಲ್ ಮಾಡ್ಕೋಬೇಕು. ಎಲ್ಲರೂ ರೀಸ್ಕಿಲ್ ಮಾಡ್ಕೊಂಡಿದ್ದಾರೆ, ಪ್ರಪಂಚನೇ ರೀಸ್ಕಿಲ್ ಮಾಡ್ಕೋತಾ ಇದೆ. ಈಗ ಚಿತ್ರರಂಗದ ಉಳಿವು 75 ವರ್ಷದ್ದು, ಕನ್ನಡ ಸಂಸ್ಕೃತಿ 2000-3000 ವರ್ಷದಿಂದಿದೆ. ಸೊ ಚಿತ್ರರಂಗದಿಂದ ಮಾತ್ರ ಕನ್ನಡ ಸಂಸ್ಕೃತಿ ಇಟ್ಕೊಳ್ಳೋಕೆ ಸಾಧ್ಯ ಅಂತೀವಾ? ಖಂಡಿತ ಇಲ್ಲ. ಹಾಗೆ ನಿಜವಾಗ್ಲೂ ಸಂಸ್ಕೃತಿಗೆ ಭಾಷೆಗೆ ಅಂಟಿದೆ ಅಂದ್ರೆ, ಕೆಲವು ಚಿತ್ರಗಳಲ್ಲಿ ಸುತ್ತಿಗೆ ತಗೊಂಡು ತಲೆ ಹೊಡಿತಾರೆ, ಅದು ಕನ್ನಡ ಸಂಸ್ಕೃತಿನ? ನಮ್ಮ ಕನ್ನಡ ಸಂಸ್ಕೃತಿ ಕೇವಲ 75 ವರ್ಷದ ಇತಿಹಾಸ ಇರೋ ಚಿತ್ರರಂಗದ ಮೇಲೆ ನಿಂತಿದೆ ಅನ್ನೋದಾದ್ರೆ ಅಂತ ವಿಪರ್ಯಾಸ ಇನ್ನೊಂದಿಲ್ಲ. ಸೊ ಅಲ್ಲ, ಇದೆಲ್ಲದಕ್ಕಿಂತ ಈ ಸಂಸ್ಕೃತಿ ವಿಷಯ, ಈ ಜಾಗತೀಕರಣದ ಈ ಪೆಡಂಭೂತದ ಆಕ್ರಮಣದ ಮಧ್ಯೆ ಭಾಷೆ, ಸಂಸ್ಕೃತಿ ಇದೆಲ್ಲವೂ ಬರವಣಿಗೆ ಸಾಹಿತ್ಯದ ಮೂಲಕ ಉಳಿಯುತ್ತೆ ಅಂತ ನಿಮಗೆ ಅನ್ಸುತ್ತಾ? ವಿಜುವಲ್ ಮೀಡಿಯಂ ಬೇಡ ಅಂತ ಅನ್ಕೊಂಡ್ರೆ? ಅದೇ ಜಾಗತೀಕರಣನ ಪೆಡಂಭೂತ ಅಂತ ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಇಲ್ಲಿ ಏನಂದ್ರೆ, ನಾವು ಈ ಒಂದು ಏನಂತಾರೆ ಕಾಂಪಿಟೇಷನ್ ಯುಗದಲ್ಲಿ ನಾವು ಎದ್ ನಿಂತ್ಕೊಂಡು ಕಾಂಪೀಟ್ ಮಾಡ್ಲಿಲ್ಲ ಅಂದ್ರೆ ಅವತ್ತಿನ ದಿವಸ ಎಲ್ಲಾನು ಮುಳುಗೋಗುತ್ತೆ. ಅದನ್ನ ಎದ್ ನಿಂತ್ಕೊಂಡು ಕಾಂಪೀಟ್ ಮಾಡೋದು ಕಲ್ತ್ಕೋಬೇಕು. ಪ್ರೇಕ್ಷಕ ತೀರ್ಮಾನ ಮಾಡ್ಲಿ. ಅವ್ನು 70 ರೂಪಾಯಿ 80 ರೂಪಾಯಿ ಕೊಟ್ಟು ಚಿತ್ರ ನೋಡ್ತಾನೆ, ಆ ಚಿತ್ರ ಗೆಲ್ಲಿಸ್ಬೇಕಾ ಸೋಲಿಸ್ಬೇಕಾ ಅದ್ರ ಹಣೆ ಬರ ನಿರ್ಧಾರ ಮಾಡೋನ್ ಪ್ರೇಕ್ಷಕ. ಡಬ್ಬಿಂಗು ಬರ್ಲಿ, ಸ್ವಮೇಕು ಬರ್ಲಿ, ರೀಮೇಕು ಬರ್ಲಿ, ಮತ್ತೊಂದು ಬರ್ಲಿ, ಅವ್ನಿಗೆ ಏನ್ ಬೇಕೋ ಗೆಲ್ಲಿಸ್ತಾನೆ, ಏನ್ ಬೇಡವೋ ಸೋಲಿಸ್ತಾನೆ, ಮುಗೀತಲ್ಲಿಗೆ. ಇದು ಹೋಲ್ ಆರ್ಗ್ಯುಮೆಂಟ್ ಅನ್ನ ಬರೀ ಒಂದೇ ಒಂದು ಹಂತಕ್ಕೆ ಮಾತ್ರ ತಗೊಂಡು ಹೋಗ್ದಂಗೆ ವಿಸ್ತೃತವಾಗಿ ತಾವು ಹೇಳ್ದಂಗೆ ಚರ್ಚೆ ಮಾಡೋಣ ಎಲ್ಲರೂ. ಯಾಕೆಂದ್ರೆ ನೀವು ಈ ಒಂದು ಆರ್ಗ್ಯುಮೆಂಟ್ ಇದ್ರೆ ಒಂದ್ ಇಟ್ಕೆ ತೆಗೆದ್ರೆ ಎಲ್ಲ ಬೀಳುತ್ತೆ ಅನ್ನೋದು ಸಂಕುಚಿತ ಅನ್ಸ್ಬಿಡುತ್ತೆ ನನಗೆಲ್ಲ ಒಂದ್ ಕಡೆ. ಒಂದ್ ನಿಮಿಷ, ನಮ್ಮನ್ನು ಸಪೋರ್ಟ್ ಮಾಡೋರ್ಬೇಕಲ್ಲ. ಈಗ ಡಬ್ಬಿಂಗ್ ಮಾಡಿದ್ರೆ ಬೆಳೆದ್ರೆ ಅನುಕೂಲ ಇದೆ, ನಾವು ಬದುಕ್ತೀವಿ ಖಂಡಿತ. ಬಟ್ ಯಾಕೆ ಮಾಡಬಾರ್ದು ಅಂತ ಉದ್ದೇಶ ಅಂದ್ರೆ, ನಾವು ಸಿನಿಮಾ ಮಾಡಕ್ ಆಗಲ್ಲ ಅಂತಲ್ಲ, ನಾವ್ ಯಾಕೆ ಮಾಡ್ತಲ್ಲ ಅಂದ್ರೆ ಇದ್ರಿಂದ ಕನ್ನಡತನ ನಮ್ಮ ಕನ್ನಡದ ಕಳ್ಕೊಂತೀವಿ, ನಮ್ಮ ಸಂಸ್ಕಾರ ಸಂಸ್ಕೃತಿ ಕಳ್ಕೊಂತೀವಿ. ದೃಶ್ಯ ರೂಪಕ್ಕೆ ಬರೋದಾದ್ರೆ ನಾಟಕಗಳಿವೆ, ಬಯಲಾಟಗಳಿವೆ, ಹರಿಕತೆಗಳಿವೆ, 110 ವಿಂಗಡಣೆಗಳನ್ನ ಮಾಡಿ ನಾವು ಸಿದ್ಧಪಡಿಸಬಹುದು. ಅಂದ್ರೆ ಅದರಲ್ಲಿ ಯಾವುದಕ್ಕೆ ಹೆಚ್ಚು ವಾಣಿಜ್ಯೀಕರಣ ಇದೆ ಮತ್ತು ಯಾವುದು ಹೆಚ್ಚು ವಾಣಿಜ್ಯೀಕರಣದ ಮೇಲೆ ಎಲ್ಲವೂ ಕೂಡ ವಾಣಿಜ್ಯವನ್ನ ಒದಗಿಸೋದು ನಮ್ಮ ದೇಶವಾಗಿರಲ್ವಲ್ಲ? ಆಗುತ್ತೆ,
ಖಂಡಿತ ಆಗುತ್ತೆ. ಇಲ್ಲೇ ಈಗ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ ಇದನ್ನ ವಾಪಸ್ ತರದೇ ಇದ್ದಿದ್ರೆ ಈ ಕನ್ನಡ ಬರ್ತಿರ್ಲಿಲ್ಲ. ಒಂದು ಕೇಳಿ ಸರ್ ದಯವಿಟ್ಟು ಅವಾಗ ರಾಜ್ಕುಮಾರ್ ಅವರು ಹೋರಾಟ ಮಾಡಿದ್ರೆ ಒಳ್ಳೇದಾಯ್ತು, ರಿಲೆವೆಂಟ್ ಇತ್ತು ಅವಾಗ. ಬಟ್ ಇವಾಗ ಪರಿಸ್ಥಿತಿ ತುಂಬಾ ಬದಲಾಗಿದೆ. 25 ವರ್ಷ ಆಗಿದೆ ನಂತರದ ರಾಜ್ಕುಮಾರ್ ಅವರು ಮಾಡಿದ ಅದ್ಭುತ. ಅದರಿಂದ ನಾವು 25 ವರ್ಷ ಸರ್ವೈವ್ ಆದ್ವಿ. ಸರ್, ಈ ಬದಲಾವಣೆಗೆ ಬಹುಶಃ ರಾಜ್ಕುಮಾರ್ ಇದ್ದಿದ್ರೆ ಅವರು ಕೂಡ ಒಪ್ಕೊಳ್ತಿದ್ರು. ಒಪ್ಕೊಳ್ತಿರ್ಲಿಲ್ಲ ಸರ್. ಪ್ರಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನು ಮುಗಿಸುವಂತಹ ಸಮಯ ಬಂದಿದೆ. ಈ ಡಬ್ಬಿಂಗ್ ಪರ ವಿರೋಧದ ಈ ವಾದ ವಿವಾದ ಚರ್ಚೆಗಳು ಹೀಗೆ ಮುಂದುವರಿತಾ ಇರ್ತವೆ. ದಿ ಆರ್ಗ್ಯುಮೆಂಟ್ ಕಂಟಿನ್ಯೂಸ್ ಅಂತಾರಲ್ಲ ಹಾಗೆ. ಇದಕ್ಕೆ ಕೊನೆ ಅಂತ ಇರೋದಿಲ್ಲ. ಯಾತಕ್ಕಾಗಿ ಇರೋದಿಲ್ಲ ಅಂದ್ರೆ ಎರಡೂ ಕಡೆಯವರು ತಮ್ಮದೇ ಆದ ವಾದವನ್ನ ಮಂಡಿಸ್ತಾ ಇದ್ದಾಗ ಕೊನೆ ಅಂತ ಇರೋದಿಲ್ಲ. ತೀರ್ಪು ಹೇಳೋದಕ್ಕಾಗಿ ಇವತ್ತು ನಾನು ಇಲ್ಲಿ ಕೂತು ಇಲ್ಲ. ಎರಡೂ ಕಡೆಯ ವಾದಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಷ್ಟೇ ಇವತ್ತಿನ ಬದುಕು ಜಟಕಾ ಬಂಡಿಯ ಉದ್ದೇಶವಾಗಿತ್ತು. ಒಂದು ಮೂಲಭೂತವಾದ ವಿಚಾರವನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವಿಷ್ಟು ಅಂದ್ರೆ ಡಬ್ಬಿಂಗ್ ಮಾಡಬೇಕೋ ಬೇಡವೋ, ಭಾಷೆ ಉಳಿಯುತ್ತೋ ಅಥವಾ ಇದರಿಂದ ಸಂಸ್ಕೃತಿಗೆ ನಷ್ಟ ಆಗುತ್ತೋ, ಇವೆಲ್ಲ ವಾದಗಳು ಯಾವುದೇ ಕಾನೂನಿನ ನೆಲೆಗಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದಲ್ಲ. ಇದು ಕೇವಲ ಸಾಮಾಜಿಕ ಹಾಗೂ ಭಾವನೆಗಳಿಗೆ ಸಂಬಂಧಪಟ್ಟ ವಿಚಾರ. ಕಾನೂನು ಏನು ಅಂತ ಕೇಳಿದ್ರೆ ಡಬ್ಬಿಂಗ್ ಮಾಡಬಾರ್ದು ಅನ್ನುವ ಕಾನೂನು ಇಲ್ಲ. ಹಾಗೊಂದು ಕಾನೂನು ಸೃಷ್ಟಿ ಆಗೋದಾದ್ರೆ ಅದು ಸಂವಿಧಾನಕ್ಕೆ ವಿರುದ್ಧವಾಗುತ್ತೆ. ಯಾಕೆಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನ. ಹಾಗಿರುವಾಗ ಡಬ್ಬಿಂಗ್ ಮಾಡಕೂಡದು ಅನ್ನುವ ಕಾನೂನನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ಭಾವನೆಗಳು, ಸಂಸ್ಕೃತಿ, ಸಮಾಜ, ಈ ನಮ್ಮ ಜನಾಂಗ ಇವರ ವಿಚಾರವಾಗಿರುತ್ತೆ, ಇವರ ಪ್ರತಿಭಟನೆ ಆಗಿರುತ್ತೆ. ಈ ಪ್ರತಿಭಟನೆಗೆ ಸಾಮಾಜಿಕ ಬೆಂಬಲ ಇರುವವರೆಗೂ ಈ ಪ್ರತಿಭಟನೆ ತನ್ನ ಜಯವನ್ನ ಸಾಧಿಸುತ್ತೆ. ಅಂದ್ರೆ ಡಬ್ಬಿಂಗ್ ಮಾಡಕೂಡದು ಅನ್ನುವ ಈ ಪ್ರತಿಭಟನೆ ಸಾಮಾಜಿಕ ಬೆಂಬಲ ಕಡಿಮೆ ಆಗ್ತಾ ಆಗ್ತಾ, ಜೊತೆಗೆ ಅವರಲ್ಲಿರುವ ಶಕ್ತಿ ಕಡಿಮೆ ಆಗ್ತಾ ಆಗ್ತಾ ಡಬ್ಬಿಂಗ್ ಪರದವಾದ ಜೋರ ಕೇಳೋಕೆ ಪ್ರಾರಂಭ ಆಗುತ್ತೆ. ಇದು ನಮ್ಮ ವಾಸ್ತವ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ.